ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಎಂಟಿಸಿ ನಿಗಮಕ್ಕೆ ನಿರ್ವಾಹಕರು ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ. ಬಿಎಂಟಿಸಿ ಕಂಡಕ್ಟರ್ಗಳಿಂದ ಶಕ್ತಿ ಯೋಜನೆಯ ದುರ್ಬಳಕೆ ಆಗ್ತಾ ಇದೆ. ಚಿಲ್ಲರೆ ಸಮಸ್ಯೆ ಆಗಬಾರದು, ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತ UPI ಸ್ಕ್ಯಾನರ್ಗಳ ಅಳವಡಿಕೆ ಆಗಿದೆ ಬಿಎಂಟಿಸಿ ಬಸ್ಗಳಲ್ಲಿ. ಇಲಾಖೆಯ ಸ್ಕ್ಯಾನರ್ ತೆಗೆದು ವೈಯಕ್ತಿಕ ಸ್ಕ್ಯಾನರ್ಗಳನ್ನು ಬಳಸ್ತಾರಂತಿವರು. ವೈಯಕ್ತಿಕ ಸ್ಕ್ಯಾನರು ಆ ಮುಖಾಂತರ ಶಕ್ತಿ ಯೋಜನೆಯ ದುರ್ಬಳಕೆ ಇದು. ಒಬ್ಬೊಬ್ಬರ ಖಾತೆಗೆ 50,000 ರೂಪಾಯಿ ಜಮೆ ಆಗಿದೆ ಅಂತ. ಹೀಗೆ 50,000 ಹಣ, ಲಕ್ಷಾಂತರ ರೂಪಾಯಿ ಆ ಮುಖಾಂತರ ತಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಬಿಎಂಟಿಸಿ ನಿಗಮಕ್ಕೆ ಈ ರೀತಿಯಾಗಿ ಚಳ್ಳೆ ಹಣ್ಣು ತಿನ್ನಿಸ್ತಾ ಇರೋದು ಇತ್ತೀಚೆಗೆ ಇದು ಬೆಳಕಿಗೆ ಬಂದಿದೆ. ಈ ಘಟನೆ ಹೀಗೆ ಮಾಡ್ತಾ ಇರೋದು. ಬಸ್ಗಳಲ್ಲಿ ತನಿಖೆಯ ಸ್ಕ್ಯಾನರ್ಗಳನ್ನು ತೆಗೆಯೋದು, ತಮ್ಮ ಸ್ಕ್ಯಾನರ್ಗಳನ್ನು ಅಂಟಿಸೋದು. ಹೆಂಗಾಗ್ತಾ ಇತ್ತಂದ್ರೆ ಕೇವಲ ಇದು ಫ್ರೀ ಇರೋದು ರಾಜ್ಯದ ಮಹಿಳೆಯರಿಗೆ ಮಾತ್ರ. ಉತ್ತರ ಭಾರತದ ಮಹಿಳೆಯರು ಬರ್ತಾರೆ, ಬೇರೆ ಬೇರೆ ರಾಜ್ಯಗಳ ಮಹಿಳೆಯರು ಬರ್ತಾರೆ. ನೀವು ಟಿಕೆಟ್ಗಳಲ್ಲಿ ಕನ್ನಡದಲ್ಲಿ ಮಾತ್ರ ಇರುತ್ತೆ ಉಚಿತ ಪ್ರಯಾಣದ ಟಿಕೆಟ್ ಅಂತ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇಲ್ಲ. ಆಗ ಇವ್ರು ಏನು ಮಾಡ್ತಿದ್ರಂತೆ, ಹಿಂದಿ ಮತ್ತು ಬೇರೆ ಅನ್ಯ ಭಾಷಿಕರಿಗೆ ಏನು ಮಾಡೋದು, ಮಹಿಳೆಯರಿಗೆ ತಮ್ಮ ವೈಯಕ್ತಿಕ ಸ್ಕ್ಯಾನರ್ ಕೊಡೋದು. ನಿಗಮದ ಸ್ಕ್ಯಾನರ್ ಕೊಡೋದಿಲ್ಲ, ತಮ್ಮ ವೈಯಕ್ತಿಕ ಸ್ಕ್ಯಾನರ್ ಕೊಟ್ಟು ಅದಕ್ಕೆ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಡಿಪೋಗಳಿಂದ ಬಸ್ಗಳು ಹೊರಗೆ ಬಂದ ತಕ್ಷಣವೇ ನಿಗಮದ BMTCಯ ಅದೇನು ಸ್ಕ್ಯಾನರ್ ಇರುತ್ತಲ್ಲ ಅದನ್ನು ತೆಗೆಯೋದು, ತಮ್ಮ ವೈಯಕ್ತಿಕ ಸ್ಕ್ಯಾನರ್ ಅಂಟಿಸೋದಂತೆ. ಅದನ್ನೇ ತೋರಿಸಿ ಅದಕ್ಕೆ ಹಣವನ್ನು ಹಾಕಿಸ್ಕೊಳ್ತಾ ಇದ್ರು. ಇದನ್ನು ಸೆಕ್ಯೂರಿಟಿ ಚೆಕ್ ಮಾಡಿದ್ದಾರೆ. ಸೆಕ್ಯೂರಿಟಿ ಚೆಕ್ ಆದಾಗ ಸುಮಾರು 10 ಜನ ಅವರವರ ಖಾತೆಗೆ 50,000 ಹಣವನ್ನು ಜಮೆ ಮಾಡಿಸ್ಕೊಂಡಿರೋದು ಬೆಳಕಿಗೆ ಬಂದಿದೆ. ನೋಡಿ ಎಂಥ ವಿಪರ್ಯಾಸ. ಇಲ್ಲಿ ಪ್ರಶ್ನೆ ಇರೋದು, ಯಾರಾದರೂ TC ಬಂದಾಗ, ಚೆಕ್ಕಿಂಗ್ ಬಂದಾಗ ಆ ಸಂದರ್ಭದಲ್ಲಿ ಇದು ಗೊತ್ತಾಗಲಿಲ್ವಾ? ಯಾಕಂದರೆ ಆಧಾರ್ ಕಾರ್ಡನ್ನು ತೋರಿಸಬೇಕಾದಂಥ ಅನಿವಾರ್ಯತೆ ಇದೆ. ನೀವು ಕರ್ನಾಟಕದವರೇ ಆಗಿರಬೇಕು ಅನ್ನೋದು ನಿಯಮ ಇದೆ. ಇದೀಗ ಈ ಕಂಡಕ್ಟರ್ಗಳು ಹೀಗೆಲ್ಲ ಮಾಡಿದ್ದಾರೆ, ಲಕ್ಷ ಹಣವನ್ನು ದೋಚಿದ್ದಾರೆ.